ರಿಸ್ಕ್ ತಗೊಳ್ಳುವಾಗಿಲ್ಲ. ಬಂತು 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 ಮಾಡ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಇಸ್ರೇಲ್ನಲ್ಲಿ ಯುದ್ಧದ 7ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಅಂದರೆ ಇವತ್ತು ಗುರುವಾರ ಬೆಳಿಗ್ಗೆ. ಈಗ ನಾನು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ 3:20 ಆಯಿತು ಬೆಳಿಗ್ಗೆ. ಈಗ 2:15 ಒಮ್ಮೆ ಸೈರನ್ ಬಡಿಯಿತು. ಈಗ ಅರ್ಧ ಗಂಟೆ ನಾವು ಈಗ ಜಸ್ಟ್ ಬಂದದಷ್ಟೇ ಪುನಃ ಮೆಸೇಜ್ ಬಂತು ಹೋಗಬೇಕು ಅಂತ ವಾರ್ ರೂಮಿಗೆ. ಏನು ಮಾಡೋದು, ಒಂದು 5 ನಿಮಿಷನೂ ಆಗಿಲ್ಲ ಬಂದು ಮನೆಗೆ. ಸ್ವಲ್ಪ ಕಣ್ಣಲ್ಲಿಗೆ ಮುಚ್ಚಿದಷ್ಟೇ ಹೊರಗಡೆ ಚಲಿಸ ಉಂಟು. ಏನು ಮಾಡಲಿಕ್ಕೆ ಆಗ್ತದೆ, ರಕ್ಷಣೆ ಪಡ್ಕೊಳ್ಬೇಕಷ್ಟೇ, ಹೋಗ್ಬೇಕಷ್ಟೇ. ಸೊ ಹೊರಡುವ, ಯಾಕಂದರೆ ತುಂಬ ಜನ ಇರ್ತಾರೆ ಅಲ್ಲಿ. ಸೊ ಒಂದು ಕಡೆ ಮಾತ್ರ ನಾನು ಹೋಗುವಾಗೆಲ್ಲ ಗಾಡಿ ಆಗಿ ಹೋಗುವಂಥದ್ದು. ಸ್ವಲ್ಪ ಚಿಂಗಮೆಲ್ಲ ತಿಂದು ಅಂದರೆ ಬಾಯಿ ವಾಸನೆ ಬರ್ತದೆ ಬೆಳಿಗ್ಗೆ ಎಲ್ಲ. ಬೇಕಾ ಬೆಳಿಗ್ಗೆ ಹೋಗುದಲ್ಲ. ಸೊ ಮುಖ ತೊಳೆಯುವಷ್ಟು ಸಮಯ ಇಲ್ಲ. ಸೊ ಚಲೋ ಹೋಗುವ. ಓಕೆ, ಆಗ ತುಂಬ ಜೋರಲ್ಲಿ ಸೌಂಡ್ ಎಲ್ಲ ಇತ್ತು ಮೊದಲಿನದ್ದು. ಇನ್ನು ರಿಸ್ಕ್ ತಗೊಳ್ಳುವಾಗಿಲ್ಲ. ಬಂತು ಮಾಡ ಭಾರಿ ಬೇಗ ಬಂತು. ಲೈಟ್ ಆಯಿತು. ನಾವೀಗ ಹೋಗಲೇಬೇಕು. ನೋಡಿ, ಸೈರನ್ ಬೇಗ ಬಂದಾಯಿತು. ಸೊ ಎಷ್ಟು ಬೇಗ ಬರ್ತಂತ ಗೊತ್ತಿರಲಿಲ್ಲ. ಎಲ್ಲ ಓಡ್ತಿದ್ದಾರೆ, ನಾವೆಲ್ಲ ಓಡ್ತಿದ್ದೇವೆ. ಚಲೋ ಮತ್ತು ಸಿಗ ನಾವು ಫ್ರೆಂಡ್ಸ್, ನಾವು ಶೆಲ್ಟರ್ಗೆ ಹೋಗ್ತಾ. ಅಂದರೆ ಇಲ್ಲಿ 2:15 ಅಂದರೆ 20ಕ್ಕೆ ಕ್ಷಿಪಣಿ ದಾಳಿ ಆಗಿತ್ತು ಇಸ್ರೇಲ್ನಲ್ಲಿ. ಸೊ ನಾವೆಲ್ಲ ಬೆಳಿಗ್ಗೆ ಎದ್ದು ಹೋಗಿದ್ದೇವೆ, ಮತ್ತೆ ವಾಪಸ್ ಬಂದು ಮಲಗಿದೆವು. ಮಲಗಿ ಇನ್ನೇನು 5 ನಿಮಿಷ ಜಸ್ಟ್ ಮಲಗಿದೆ ಅಷ್ಟೇ. ಸೊ 3 ಗಂಟೆಗೆ ಪುನಃ ಮೆಸೇಜ್ ಬಂತು. ನಾವಿನ್ನೇನು ಮೆಸೇಜ್ ಬಂತು ಅಂತ ನಾವಿನ್ನು ತಯಾರಾಗಿ ಹೊರಡುವ ಸಂದರ್ಭದಲ್ಲೇ ವಿಮಾನ ಬರ್ತಾ ಉಂಟು. ವಿಮಾನ ಹೋಗ್ತಾ ಉಂಟು, ಯಾಕಂದರೆ ಆರ್ಮಿಗೆ ಸಂಬಂಧಪಟ್ಟಂಥ ವಿಮಾನ. ಅಂದರೆ ತುಂಬ ಹತ್ತಿರ ಕೆಳಗಿನಿಂದ ಹೋಗ್ತಾ ಉಂಟು. ಸೊ ಅದೇ ಅಂದರೆ ನಿನ್ನೆ ರಾತ್ರಿ ಅಂದರೆ ಬುಧವಾರ ನಿನ್ನೆ ಮಧ್ಯಾಹ್ನ ಸುಮಾರು 1 ಗಂಟೆಯ ನಂತರ ಸತತವಾಗಿ ಹಲವಾರು ಬಾರಿ ಇಸ್ರೇಲ್ನ ಮೇಲೆ ಕ್ಷಿಪಣಿ ದಾಳಿ ಆಗಿರುವಂಥದ್ದು. ಅಂದರೆ ಇಸ್ರೇಲ್ ಅಂದರೆ ಟೆಲವೀವ್. ಸೊ ಇಸ್ರೇಲ್ನಲ್ಲಿ ಆಗ್ತಾನೇ ಇರ್ತದೆ, ಆದರೆ ಟೆಲವಿಯಲ್ಲಿ ತುಂಬ ಕ್ಷಿಪಣಿ ದಾಳಿ ಆಗಿತ್ತು. ಆದರೆ ಅಂಥದ್ದೇನೂ ಸುದ್ದಿ ಇಲ್ಲ ಕೆಳಗೆ ಬಿದ್ದಿರುವಂಥದ್ದು ಟೆಲವಿ ಪರಿಸರದಲ್ಲಿ. ಸೊ ಮತ್ತೇನಂದರೆ ಈಗ ರಾತ್ರಿ ನೋಡಿ, ರಾತ್ರಿ ಅಂದರೆ ಬೆಳಿಗ್ಗೆ. ಸೊ ನಾವು ಪುನಃ ಮಲಗಿ ಟೈಮು ಸಹ ಇರಲಿಲ್ಲ ಜಾಸ್ತಿ ಟೈಮು. ಅಂದರೆ ಒಂದು 3 ನಿಮಿಷ ಆಗಿರ್ಬೋದು. ಅಷ್ಟರಲ್ಲಿ ಸೈರನ್ ಮೊಳಗಿದೆ. ಅಂದರೆ ತುಂಬ ಹತ್ತಿರದಲ್ಲಿ, ಅಂದರೆ ರಾತ್ರಿ ಇದು ಬೆಳಗಿನ ಜಾವ ಆಗಿರುವುದರಿಂದ ತುಂಬ ಸೈಲೆಂಟ್ ಆಗಿರುತ್ತೆ. ಅಂದರೆ ಸ್ಫೋಟಕ ಆಗುವಂಥದ್ದು ಕ್ಲಿಯರಾಗಿ ಕೇಳುತ್ತೆ. ಅದೇ ರೀತಿ ಸೈರನ್ ಮುಗಿದ ನಂತರ ನಾವು ಹೊರಗೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ಸಹ ಆಂಬುಲೆನ್ಸ್ ಶಬ್ದ ಕೇಳುತ್ತೆ. ಸೊ ಆಂಬುಲೆನ್ಸ್ ಇದು ಸೈರನ್ ಕೇಳುವಂಥದ್ದು. ಸೊ ಮತ್ತೇನಂದರೆ ನೋಡಿ, ನಾವಾದರೂ ಪರವಾಗಿಲ್ಲ, ಎದ್ದು ಆರಾಮದಲ್ಲಿ ಬರ್ಬೋದು. ಅಂದರೆ ಎಲ್ಲ ತೊಳಿಲಿಕ್ಕೆ ಆಗಲ್ಲ, ನೀವು ನೋಡ್ಬೋದು. ಸೊ ಆರಾಮದಲ್ಲಿ ಬರ್ಬೋದು. ಅಂದರೆ ಕೆಲವರು ಏನಂದರೆ ಪಾಪ ಸಣ್ಣ ಮಕ್ಕಳು ಇರ್ತಾರೆ, ಅವರನ್ನೆಲ್ಲ ಎಬ್ಬಿಸಬೇಕು, ಅವರನ್ನೆಲ್ಲ ಎತ್ತಿಕೊಂಡು ಬರಬೇಕು, ಅವರು ತಯಾರಾಗಬೇಕು, ಅವರನ್ನು ಸಹ ಎತ್ತಿಕೊಂಡು. ನಾವು ಈಗ ಮಲಗುವಾಗ ಏನು ಎಲ್ಲ ಡ್ರೆಸ್ ಎಲ್ಲ ಹಾಕಿಕೊಂಡೇ ಮಲಗೋದು, ಜಸ್ಟು ಜಾಕೆಟ್ ಹಾಕ್ಕೊಳ್ಳೋದು ಬರೋದು ಹಾಗೆ. ಸೊ ಅದೊಂದು ಅವರಿಗೆಲ್ಲ ತುಂಬ ಕಷ್ಟ ಪಾಪ, ಮಕ್ಕಳನ್ನು ಎತ್ತಿಕೊಂಡು ಹೋಗಬೇಕು. ಮತ್ತು ನಮ್ಮ ಮನೆಯ ಪಕ್ಕದಲ್ಲಿ ಒಬ್ಬರು ಗರ್ಭಿಣಿ ಇದ್ದಾರೆ. ಇನ್ನೇನು 1 ವಾರದಲ್ಲಿ 2 ವಾರ ಇರಬೇಕು ಅವರು ಡೆಲಿವರಿ ಆಗಲಿಕ್ಕೆ. ಸೊ ಅವರಿಗೆಲ್ಲ ತುಂಬ ಕಷ್ಟ ಆಗ್ತದೆ. ಅಂದರೆ ನಾವಾದರೂ ಬೇಗ ಓಡ್ಕೊಂಡು ಹೋಗ್ಬೋದು, ನಮಗೆ ಸಮಯ ಇದೆ. ಅವರಿಗೆಲ್ಲ ಎದ್ದು ತಯಾರಾಗಿ ಹೋಗಲಿಕ್ಕೆಲ್ಲ ಕಷ್ಟ ಆಗ್ತದೆ. ಮತ್ತು ಸಹ ಹೋಗಲೇಬೇಕಾಗ್ತದೆ. ಒಮ್ಮೆ ಅಂದರೂ ಪರವಾಗಿಲ್ಲ, ಇದು ಪದೇ ನಿಮಗೆ
ಮನೆಗೆ ಬಂದು ಒಂದು 10-20 ನಿಮಿಷದಲ್ಲಿ ಪುನಃ ಹೋಗಬೇಕು ಅಂದರೆ ಕಷ್ಟ ಆಗುತ್ತೆ ನೋಡಿ. ಈಗ ಕ್ಷಿಪಣಿ ನಿಂತ ಕೂಡಲೇ ಎಲ್ಲ ಸ್ಕೈ ಓಪನ್ ಆಗುತ್ತೆ, ಅಂದರೆ ವಿಮಾನ ಹಾರಾಟ ಪ್ರಾರಂಭ ಆಗುತ್ತೆ. ಅಂದರೆ ಈ ವಿಮಾನ ಅಲ್ಲ, ಆರ್ಮಿಗೆ ಸಂಬಂಧಪಟ್ಟಂಥ ವಿಮಾನಗಳು. ಈಗ ನೋಡಿ, ಒಂದು ವಿಮಾನ ಹೋಯಿತು, ಅದರ ಹಿಂದೆ ಇನ್ನೊಂದು ವಿಮಾನ ಹೋಗ್ತಾನೆ ಇರುತ್ತೆ ಇಲ್ಲಿ. ಸೊ ಈ ಕ್ಷಿಪಣಿ ದಾಳಿ ಆಗುವಂಥ ಸಂದರ್ಭದಲ್ಲಿ ಸೊ 6ನೇ ದಿವಸ ಅದೇ. ಮತ್ತು ಈಗೇನೆಂದರೆ ಖಾಲಿ ನಮ್ಮ ಇರಾನ್ನಿಂದ ಮಾತ್ರ ಅಲ್ಲ ದಾಳಿ ಆಗುವಂಥದ್ದು. ಸೊ ಲೆಬನನ್ನಿಂದ ಸಹ ದಾಳಿ ಆಗ್ತಾ ಉಂಟು. ಸೊ ಅಲ್ಲಿಂದ ಸಹ ರಾಕೆಟ್ ಬರ್ತುಂಟು. ಅಲ್ಲಿಂದ ಬರಲಿಕ್ಕೆ ಜಾಸ್ತಿ ಸಮಯ ತಗೊಳ್ಳುವುದಿಲ್ಲ, ಯಾಕಂದರೆ ಅದು ಅಂದರೆ ನಮಗೆ ಮೊದಲು SMS ಬರಲ್ಲ. ಇರಾನ್ನಿಂದ ಬರುವಂಥ ಸಂದರ್ಭದಲ್ಲಿ ಅದೊಂದು ಒಳ್ಳೆಯದು, ನಮಗೆ ಮೊದಲೇ SMS ಬರುತ್ತೆ, ನಮಗೆ ಸಮಯಾವಕಾಶ ಇದೆ. ಸೊ ಒಂದು 4-5 ಮಿನಿಟ್ ಆದರೂ ನಮಗೆ ಇದೆ. ಸೊ ಆದರೆ ಲೆಬನನ್ ಬರುವಂಥದ್ದು ಡೈರೆಕ್ಟ್ ಸೈರನ್ ಹೊಡೆಯುವಂಥದ್ದು. ಆದರೆ ಸೈರನ್ ಹೊಡೆದ ನಂತರ ಸಹ ಅದಕ್ಕೊಂದು ಬರಲಿಕ್ಕೆ ಒಂದು 3 ನಿಮಿಷ ತಾಗುತ್ತೆ ಸೈರನ್ ಹೊಡೆದ ನಂತರ. ಆದರೆ ಅದು ನಾವು ಸ್ಪೀಡಲ್ಲಿ ತಯಾರಾಗಬೇಕಾಗುತ್ತೆ. ಸೊ ಅದೊಂದು ಪ್ರಾಬ್ಲಮ್ಮು. ಸೊ ಹಾಗಂತ ಇಸ್ರೇಲ್ನಲ್ಲಿರುವ ಕನ್ನಡಿಗರೆಲ್ಲ ಕ್ಷೇಮವಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟೊತ್ತಿಗೆ ಎಲ್ಲಿ ಒಂದು ಯಾವುದೇ ರೀತಿ ಬಂದಿಲ್ಲ ಕನ್ನಡಿಗರ. ಮತ್ತು ಕೆಲವು ಇಸ್ರೇಲಿಗರಿಗೆ ಹೌದು, ಕೆಲವರು ನಿಧನರಾಗಿದ್ದಾರೆ, ಗಾಯ ಆಗಿದೆ ಕೆಲವರಿಗೆ. ಮತ್ತು ಮುಖ್ಯವಾಗಿ ಏನಂದರೆ ಕ್ಷಿಪಣಿ ನೇರವಾಗಿ ಬೀಳದಿದ್ದರೂ ಅದರ ಕೆಲವು ಅಂದರೆ ಪಾರ್ಟ್ ಇರ್ತದಲ್ಲ, ಅದು ಕೆಳಗೆ ಬೀಳುವಂಥದ್ದು. ಅಂದರೆ ನೀವು ಎನಿಸಿ, ಒಂದು ಕ್ಷಿಪಣಿ ಎಷ್ಟು ದೊಡ್ಡ ಇರುತ್ತೆ, ಅದರ ಒಂದು ಸಣ್ಣ ಒಂದು ಪೀಸ್ ಬಿದ್ದರೆ ಸಹ ಅದು ಇಷ್ಟು ದೊಡ್ಡದಾಗಿರುತ್ತೆ. ಅದು ಮನೆಯ ಮೇಲೆ ಬಿದ್ದರೆ ಮನೆಯೆಲ್ಲ ಉಡುಡಿಯಾಗಿ ಹೋಗುತ್ತೆ. ಸೊ ಹಾಗಾಗಿ ಆದಷ್ಟು ರಕ್ಷಣೆ ಪಡೆದುಕೊಳ್ಬೇಕು. ಅಂದರೆ ಮನೆಯಲ್ಲಿ ಇರಬಾರ್ದು, ಹೊರಗಡೆ ಅಂದರೆ ಎಲ್ಲಿ ನಮಗೆ ಶೆಲ್ಟರ್ ಇದೆ ಅಥವಾ ಬಿಲ್ಡಿಂಗ್ನ ಅಂಡರ್ಗ್ರೌಂಡಲ್ಲಿ ಹೋಗುವಂಥದ್ದು ಉತ್ತಮ. ಯಾಕಂದರೆ ಅಂಥ ಪೀಸ್ ಅಂದರೆ ದೊಡ್ಡ, ನಾವೀಗ ಎಲ್ಲ ವೀಡಿಯೋ ಫೋಟೋ ಎಲ್ಲ ನೋಡ್ತಿದ್ದೀವಿ, ಅದನ್ನು ನೋಡುವಾಗ ನಮಗೆ ಆಗ್ತಾವಪ್ಪ ಇಷ್ಟು ದೊಡ್ಡ ಪೀಸ್ ಬರುತ್ತಾ ಅಂತ. ಹಾಗಾಗಿ ಸೊ ಎನಿವೆ, ಇದು 6ನೇ ದಿನ ಮತ್ತು 7ನೇ ದಿನದ ಪ್ರಾರಂಭದ ಅಪ್ಡೇಟ್. ಇನ್ನೂ ಗೊತ್ತಿಲ್ಲ, ಈಗೊಂದು 20 ನಿಮಿಷ ಆಯಿತು. ಸೊ ಇಷ್ಟರ ತನಕ ಯಾವುದೇ ಸೈರನ್ ಮೊಳಗಿಲ್ಲ. ಇನ್ನು ನಾವು ಸಹ ಹೋಗೋಣ, ಸ್ವಲ್ಪ ಮಲಗೋಣ. ಯಾಕಂದರೆ ನಾಳೆ ಸಹ ಕೆಲಸ ಇದೆ, ಒಂದು ಕೆಲಸ ಉಂಟು. ಸೊ ಒಂದು 10 ಗಂಟೆ ನಂತರ ಕೆಲಸಕ್ಕೆ ಹೋಗಬೇಕು. ಸೊ ಹಾಗಾಗಿ ಇನ್ನು ಹೋಗಿ ಮನೆಯಲ್ಲಿ ಮಲಗೋಣ, ಸ್ವಲ್ಪ ಮಲಗಲಿಕ್ಕೆ ಬಿಟ್ಟರೆ. ಆಗ ಸಹ ನಾವು ಹೇಳಿದ್ದೇವೆ ಇನ್ನು ಹೋಗಿ ಮಲಗೋಣ ಅಂತ. ಎಲ್ಲ ಫ್ರೆಂಡೆಲ್ಲ ಬಂದಿದ್ದರು. ಸೊ 10 ನಿಮಿಷದಲ್ಲಿ ನಾವು ವಾಪಸ್ ಸಿಕ್ಕಿದೆವು. ಹಾಗೆ ಈಗ ಸಹ ನಾವು ಹೇಳಿದ್ದೇವೆ ಇನ್ನು ಹೋಗಿ ಮಲಗೋಣ ಅಂತ. ಇನ್ನು ಎಷ್ಟೋ ತನಕ ಮಲಗಲಿಕ್ಕೆ ಬಿಡ್ತಾರೆ ಅಂತ ಗೊತ್ತಿಲ್ಲ, ಅಥವಾ ಬೆಳಿಗ್ಗೆ ವಾಪಸ್ ಬರುತ್ತಾ ಅನ್ನುವಂಥದ್ದು ಗೊತ್ತಿಲ್ಲ. ಏನೇ ಆಗಲಿ, ವಾಪಸ್ ಬರಲಿ ಬರದೇ ಇರಲಿ, ನಾವಂತೂ ಹೋಗಿ ಇನ್ನು ಮಲಗೋದು. ಇನ್ನು ನಿದ್ದೆ ಬರಲಿಕ್ಕೆ ಸಹ ಒಂದು 10 ನಿಮಿಷ 15 ನಿಮಿಷ ತಾಗುತ್ತೆ. ಯಾಕಂದರೆ ನಾವು ರಾತ್ರಿ ಬೇಗ ಮಲಗಿದೆ. ನಮ್ಗೆ ಗೊತ್ತುಂಟು ರಾತ್ರಿ ಮತ್ತೆ ಹೇಳ್ಬೋದು ಅಂತ. ಸೊ ಅದಕ್ಕೋಸ್ಕರ ಬೇಗ ಮಲಗಿದ್ದೇವೆ. ಸೊ ಎನಿವೆ, ಹ್ಯಾವ್ ಎ ಗುಡ್ ಡೇ ಫ್ರೆಂಡ್ಸ್. ಈಗ ಪುನಃ 4 ಗಂಟೆ ಆಯಿತು. ಪುನಃ ಮೆಸೇಜ್ ಬಂತು, ಸೇಫ್ಟಿ ಪ್ಲೇಸಿಗೆ ಹೋಗಿ ಅಂತ. ಜಸ್ಟ್ ನಾನು ಬಂದು ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೆ, ಇನ್ನೊಂದು 10 ನಿಮಿಷದಲ್ಲಿ ಮಲಗೋಣ ಅಂತ. 4 ಗಂಟೆ ಆಯಿತು, ಪುನಃ ಮೆಸೇಜ್ ಬಂತು, ಮಲಗಲಿಕ್ಕೆ ಇವತ್ತು ಬಿಡೋದಿಲ್ಲ ನಿಮ್ಮನ್ನು ಅನ್ನುವಂಥದ್ದು. ನೋಡಿ, ಈಗ ಸಮಯ ಎಷ್ಟು, 3:57. ಪುನಃ ಮೆಸೇಜ್ ಬಂದಿದೆ. ಅಂತಿಂತೂ ಇವತ್ತು ಮಲಗಲಿಕ್ಕೆ ಬಿಡಲ್ಲ ನಮ್ಮನ್ನು. ಆಯಿತು, ಇನ್ನು ಇದು 3ನೇದಪ್ಪ ಹೇಳುವಂಥದ್ದು. ಏನು ಮಾಡಬೇಕು, ಹೇಳಲೇಬೇಕು, ಏನು ಮಾಡುವಾಗಿಲ್ಲ. ಸೊ ಹೋಗುವ, ಆಗ ಸಹ ಬೇಗ ಬಂದಿದೆ. ಈಗ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಆಗಲಿಕ್ಕಿಲ್ಲ. ಚಲೋ.